ಬಿಎಂಟಿಸಿ ಬಸ್ನಲ್ಲಿ ಚಾಲಕ ಬ್ರೇಕ್ ಹಾಕಿದ ರಭಸಕ್ಕೆ ಕಂಡಕ್ಟ್ರು ಅಯ್ಯಯ್ಯಯ್ಯ ಬಿದ್ದಿರೋದು ನೋಡ್ರಿ ಪಾಪ. ಯಾರು ಹಂಗೆ ಬ್ರೇಕ್ ಹಾಕ್ತಾರೆ? ಛೇ ಛೇ, ಪಾಪ ಏನೂ ಆಗಿಲ್ಲ ಅನಿಸುತ್ತೆ. ಯಾರಾದರೂ ಪಾಪ ಗರ್ಭಿಣಿಯರು ಯಾರಾದರೂ ಇದ್ರೆ ಏನು ಕತೆ ಆಗಿರೋದಲ್ಲಿ? ಏನಾಗೋದು ಹೊರತು ಯೋಚನೆ ಮಾಡ್ರಪ್ಪ ಒಂದ್ಸಲ. ನಟ ದರ್ಶನ್ ಪತಿ ವಿಜಯಲಕ್ಷ್ಮಿಗೆ ಅಸಭ್ಯ ಕಮೆಂಟ್ ಮಾಡಿದ ಪ್ರಕರಣ ಸಂಬಂಧ ವಿವರಣೆ ಕೊಡುವಂತೆ 2 ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. 3ನೇ ನೋಟಿಸ್ ಕೊಡ್ತಾರಂತೆ. ಇನ್ನೂ ಉತ್ತರ ಕೊಡಲಿಲ್ಲ ಅಂದರೆ ಪ್ರಕರಣವನ್ನೇ ಮುಗಿಸಾಕ್ತಾರಂತೆ. ಮದ್ದೂರು ಗಣೇಶ್ ಗಲಾಟೆ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅಷ್ಟೇ ಅಲ್ಲ, ಈಗ ಬಿಜೆಪಿ ಎಲ್ಲರನ್ನೂ ಕೂಡ ಗಡೀಪಾರು ಮಾಡಬೇಕು ಅಂತ ಸಚಿವ ಶಿವರಾಜ್ ತಂಗಡಿಗೆ ಅವರ ಹೇಳಿಕೆ. ಆಯಿತು ಸರ್, ನಾನು 2018ರಿಂದಲೂ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೀನಿ ಅಂತ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಪುನರುಚ್ಚರಿಸಿದ್ದಾರೆ. ಜೊತೆಗೆ ಸಚಿವ ಸ್ಥಾನ ಸಿಗೋತ್ತೆ ಅನ್ನೋ ಭರವಸೆಯಲ್ಲಿದ್ದೀನಿ, ಯಾವುದಕ್ಕೂ ಕಾಯ್ತೀನಿ ಅಂತ ಹೇಳಿದ್ದಾರೆ. ದಸರಾ ಗಿಫ್ಟ್ ಪಡೆಯೋಕೆ ನುಗ್ಗಲು ಉಂಟಾಗಿ ವಯೋವೃದ್ಧನಿಗೆ ಗಂಭೀರ ಗಾಯ ಆಗಿರೋ ಘಟನೆ ಮಾಗಡಿ DAPS MSL ಸಾಮಾನ್ಯ ಸಭೆಯಲ್ಲಿ ಆಗಿರೋದಂತೆ. ನಿನ್ನೆ ಸಾಮಾನ್ಯ ಸಭೆಯನ್ನು ಆಡಳಿತ ಮಂಡಳಿ ಎಲ್ಲ ಮಾಡಿಸಿದೆ. ಗಿಫ್ಟ್ ಏನೋ ವ್ಯವಸ್ಥೆ ಮಾಡಿದ್ರಂತೆ. ಯಾಕೆ ಬೇಕ್ರಪ್ಪ ಗಿಫ್ಟಿಗೋಸ್ಕರ ಕೈಕಾಲು ಮುರ್ಕೊಂಡು ಒದ್ದಾಡೋದು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಆಸಿಂಗಿ ಗ್ರಾಮದಲ್ಲಿ ಹುಚ್ಚು ಮಂಗನ ಕಾಟ ಹೆಚ್ಚಾಗ್ಬಿಟ್ಟಿದೆ. ಎಲ್ಲೆಡೆ ಕಚ್ಚಿ ಗಾಯಗೊಳಿಸ್ತಾ ಇದೆ. ಆದಷ್ಟು ಬೇಗ ಮಂಗನನ್ನ ಸೆರೆ ಹಿಡೀರಿ ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಚಾಮರಾಜನಗರದ ಹನೂರು ತಾಲೂಕಿನ ಕುರಟ್ಟಿ ಹೊಸೂರು ಗ್ರಾಮದಲ್ಲಿ ಒಂದು ವಿಚಿತ್ರ ಚರ್ಮಗಂಟು ರೋಗಕ್ಕೆ ಹಸು ಬಲಿಯಾಗ್ಬಿಟ್ಟಿದೆ. ಅಲ್ಲಿ ಪಾಪ ನಿರಂತರವಾಗಿ ಹಸುಗಳು ಸಾಯ್ತಾ ಇದ್ದಂತೆ. 10ಕ್ಕೆ ಹೆಚ್ಚುಗಳು ಸಾವನ್ನಪ್ಪಿರೋದು ಈಗಾಗಲೇ. ಈಗ ಎಲ್ಲರೂ ಕೂಡ ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಟ್ ಏನು ಎತ್ತ ಅಂತೇನು ಗೊತ್ತಾಗ್ತಿಲ್ಲ. ಗೌರಿಬಿದನೂರು ಬೈಪಾಸ್ ಗಣೇಶೋತ್ಸವ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಮೆರವಣಿಗೆ ಉದ್ದಕ್ಕೂ ಕೂಡ ಭಾರೀ ಬಂದೋಬಸ್ತ್ ಇತ್ತು. ಗಣೇಶ ಮೆರವಣಿಗೆ ಹಿನ್ನೆಲೆ ನಗರದಲ್ಲಿ ಮದ್ಯ ಮಾರಾಟವೂ ಕೂಡ ಬಂದ್ ಆಗಿತ್ತು. ಹೆಣ್ಣು ಮಕ್ಕಳಿಗೆ ನಾವೆಲ್ಲ ಕೊಡ್ತೀವಿ ಅಂತಿರಲ್ರಪ್ಪ, ಮಹಿಳೆಯರ ಸಬಲೀಕರಣ ಅಂತ ಹೇಳಿ. ಇಲ್ಲಿ ನೋಡಿ, ನ್ಯಾಯ ಕೇಳೋಕೆ ಹೋದಂಥ ವೃದ್ಧೆಗೆ ಚಿಕ್ಕೋಡಿಯ AC ಸುಭಾಷ್ ಸಂಪಗಾವಿ ದುರ್ವರ್ತನೆ ಅಂತ. ವೃದ್ಧೆಯ ಗಂಡು ಮಕ್ಕಳಿಬ್ಬರು ಆಕೆಯನ್ನು ಪೋಷಿಸದೆ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಈ ಬಗ್ಗೆ ವೃದ್ಧೆ ಚಿಕ್ಕೋಡಿ AC ನ್ಯಾಯಾಲಯಕ್ಕೆ ದಾವೆ ಹೂಡಿದ್ರು. ತನ್ನ ಪಾಲಿಗೆ ಸ್ವಲ್ಪ ಜಮೀನು ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಎದ್ದು ಹೋಗು ಅಂತ ಗದರಿದ್ದಾರೆ. ಹಿರಿ ಜೀವ ಅಂತ ಮಾನವೀಯತೆ ತೋರದ AC ನಡೆಗೆ ಸಿಕ್ಕಾಪಟ್ಟೆ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಆ್ಯಕ್ಚುಲಿ ಸೀನಿಯರ್ ಸಿಟಿಜನ್ಸಿಗೆ BCಗಳಲ್ಲಿ ಅವಕಾಶ ಇದೆ ಬಗೆಹರಿಸುವಂಥದ್ದು. ಕೋರ್ಟಿಗೆ ಕಲ್ಸಕ್ಕೆ ಬಿಡೋದಿಲ್ಲ ಅವರು, ಬಗೆಹರಿಸ್ತಾರೆ ಅವರೇ. ಮಾಡ್ರಿ, ಏನ್ರಿ ರೋಗ ಬಂದಿದೆ ನಿಮಗೆ? ಗುಜರಾತ್ನ ಭರೂಚ್ ಜಿಲ್ಲೆಯಲ್ಲಿರುವ ಕಾರ್ಖಾನೆಯೊಂದರಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಸುತ್ತಮುತ್ತಲಿನವರಿಗೆ ಆತಂಕ ಸೃಷ್ಟಿಯಾಯಿತು. ಆದರೆ ಸಾವು ನೋವುಗಳೇನು ಸಂಭವಿಸಿಲ್ಲ. ಗಾಯಗಳಾಗಿರೋ ವರದಿ.